ಡಿಎಕ್ಸ್ ಮ್ಯಾಕ್ಸ್ ದಯಾನಂದ ಅಭಿಮಾನಿ ಬಳಗದಿಂದ ಬೆಂಗಳೂರಿನ ಜೆಸಿ ರೋಡ್ನ ನಯನ ಸಭಾಂಗಣದಲ್ಲಿ 50ಕ್ಕೂ ಹೆಚ್ಚು ವಿಶೇಷ ಚೇತನ ಮಕ್ಕಳಿಗೆ ವೀಲ್ ಚೇರ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಖ್ಯಾತ ಉದ್ಯಮಿ ಡಿಎಕ್ಸ್ ಮ್ಯಾಕ್ಸ್ ದಯಾನಂದ್, ವೈದ್ಯರಾದ ಡಿಆರ್ ಅಂಜನಪ್ಪ, ರಾಜ್ ನ್ಯೂಸ್ ಮುಖ್ಯಸ್ಥರಾದ ಶಿವರುದ್ರಪ್ಪ, ಚಲನಚಿತ್ರ ನಟ ನಿರ್ಮಾಪಕ ಗಂಡಸಿ ಸದಾನಂದ ಸ್ವಾಮಿ, ಚಿತ್ರನಟಿ ಸಂಜನಾ ಗಲ್ರಾನಿ, ಭೀಮಾ ಚಿತ್ರದ ನಾಯಕಿ ಅಶ್ವಿನಿ ಅಂಬರೀಶ್ ಹಾಗೆ ಕಾರ್ಯಕ್ರಮದ ಆಯೋಜಕರಾದ ಫಾರೂಕ್ ಮತ್ತು ನದೀಂ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ದಯಾನಂದ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಸದ್ಯಕ್ಕೆ ಎಷ್ಟೋ ಶ್ರೀಮಂತ ವ್ಯಕ್ತಿಗಳು ಇರ್ತಾರೆ, ಆದ್ರೆ ಇಂತಹ ಒಂದು ಸಮಾಜಮುಖಿ ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲರೂ ಸಾಕ್ಷಿ ಆಗ್ತಾ ಇರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನಾನು ಫಾರೂಕ್ ಅಂಡ್ ಟೀಮ್ಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅಂದರೆ ಫಾರೂಕ್ ಅಂಡ್ ಟೀಮ್ ಈ ಒಂದು ಶ್ರಮನ ಹಾಕಿ ವಿಶೇಷ ಚೇತನ ಮಕ್ಕಳಿಗೆ ಏನಾದರೂ ನಾವು ಮಾಡಬೇಕು ಅಂತೇಳಿ ಅವರು ಹೋರಾಟವನ್ನು ಮಾಡ್ತಾಯಿದ್ದಾರೆ. ಇದರಲ್ಲಿ ಫಾರೂಕ್ ಅವನ ಸ್ವಾರ್ಥನೂ ಇದೆ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ಫಾರೂಕ್ ಸ್ವತಃ ಅದರ ನೋವನ್ನು ಅನುಭವಿಸಿರೋದ್ರಿಂದ ಅವನು ಸುಮಾರು 10-15 ವರ್ಷಗಳಿಂದ ತನ್ನದೇ ಆದಂತಹ ಒಂದು ವಿಶೇಷ ಚೇತನ ಮಗುವಿಗೆ ಹಗಲು ರಾತ್ರಿ ಭಾಳ ಕಷ್ಟಪಟ್ಟು ಆ ಮಗುವನ್ನು ಸಾಕ್ತಾ ಇದ್ದಾನೆ. ಬೇರೆ ನಾವು ತಂದೆ ತಾಯಿಗಳಾದರೆ ಅಯ್ಯೋ ಏನಪ್ಪ ಸಾಕಾಗಿ ಹೋಗಿದೆ ಈ ಮಗುನ ಏನು ಮಾಡೋದು ಅಂತ. ಆ ಮಗು ಅಷ್ಟೊಂದು ಸಂಕಷ್ಟದಲ್ಲಿದೆ. ಅಂತಹ ಒಂದು ಮಗುವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಫಾರೂಕ್ ನೋಡ್ಕೊಳ್ತಾ ಇದ್ದಾನೆ. ಆ ಒಂದು ಸಂಕಷ್ಟವನ್ನು ಅನುಭವಿಸಿರೋದ್ರಿಂದ ಬೇರೆ ಮಕ್ಕಳಿಗೂ ನನ್ನಿಂದ ಏನಾದರೂ ಸಹಕಾರ ಆಗಬೇಕು ಅಂತ ಕಾರಣಕ್ಕಾಗಿ ಅವನು ಹೋರಾಟವನ್ನು ಮಾಡಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋಕ್ಕೆ ಭಾಳ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಅವನ ಪ್ರಯತ್ನಕ್ಕೆ ನಮ್ಮದು ಯಾವಾಗೂ ಬೆಂಬಲ ಇರುತ್ತೆ. ಆದರೆ ಇಲ್ಲಿ ಪ್ರಮುಖವಾಗಿ ನಮ್ಮ ಸಹೋದರರಾದಂಥ ದಯಾನಂದ್ ಅವರು, ಯಾಕಂದರೆ ದಯಾನಂದ್ ಅವರು ಒಂದು ಕುಗ್ರಾಮದಿಂದ ಬಂದು ಒಂದು ಸ್ನಾತಕೋತ್ತರ ಪದವಿಯನ್ನು ಪಡೆದು ಒಂದು ರಾಜ್ಯ, ಕರ್ನಾಟಕ ರಾಜ್ಯ ಅಲ್ಲದೇ ಆಂಧ್ರ ಪ್ರದೇಶ, ಕರ್ನಾಟಕ ರಾಜ್ಯ, ತಮಿಳುನಾಡು ಇಲ್ಲೆಲ್ಲನೂ ಸಹ ಬಡ ಜನತೆಗೆ ಅನುಕೂಲವಾಗುವ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸಿ, ದೊಡ್ಡ ದೊಡ್ಡ ಯೋಜನೆಗಳನ್ನು ರೂಪಿಸಿ ಮನೆಗಳು, ಯಾಕಂದರೆ ಇವತ್ತು ಬಡವರಿಗೆ ಕೈಗೆಟುಕುವ ದರದಲ್ಲಿ ಮನೆಗಳು ಸಿಗೋದು ಭಾಳ ಕಷ್ಟ. ನಾವು ದೊಡ್ಡವ್ರನ್ನ ನೋಡ್ತೀವಿ, ಯಾವುದೋ ದೊಡ್ಡ ಬ್ರಿಗೇಡು, ಪ್ರಿಸ್ಟೇಜು, ಶೋಭಾ ಅಂತವರೆಲ್ಲ ಅವರೆಲ್ಲ ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ಮನೆಗಳನ್ನು ಕಟ್ತಾರೆ. ಅದೆಲ್ಲ ಶ್ರೀಮಂತರಿಗಷ್ಟೇ ಕಟ್ತಾರೆ ಅವರು. ಇಂತಹ ನಿಜಕ್ಕೂ ನೀವು ನಿಮ್ಮ ಪೇಷನ್ಸ್, ತಾಳ್ಮೆ ಅಂತ ಏನಿದೆಯಲ್ಲ, ಆ ದೇವ್ರು ನಮ್ಗೆ 10 ಪಟ್ಟು ಜಾಸ್ತಿ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ತಪ್ಪಾಗದು. ಯಾಕಂದ್ರೆ ಆ ಥರ ಮಕ್ಕಳನ್ನು ಸಾಕೋದು ನಮ್ಮೆಲ್ಲರ ಕೈಲಿ ಆಗಲ್ಲ. ಅದಕ್ಕೆ ವಿಶೇಷವಾದಂಥ ನಿಮ್ಮೆಲ್ಲರಿಗೂ ನಾನು ನಿಜಕ್ಕೂ ಕೈ ಮುಗಿದು ಹೇಳ್ತೀನಿ, ನೀವು ಆ ಮಕ್ಕಳ ಪಡೆದದ್ದು ಅದೃಷ್ಟ. ಯಾಕಂದ್ರೆ ದೇವ್ರ ಮಕ್ಕಳವರೆಲ್ಲ ಸ್ಪೆಷಲ್ ಅಂತ ಹೇಳಿದ್ರೆ ದೇವ್ರ ಮಕ್ಕಳವರು, ಅವರೆಲ್ಲ ನೋಡ್ತಾ ಇದ್ದೀವಿ. ಹಾಗೆ ಪಾರ್ಕ್ ನೀವೇನು ಮಾಡ್ತಾ ಇದ್ರಿ, ಯಾವಾಗಲೂ ನಾನಾಗಲಿ ಶಿವರುದ್ರಪ್ಪ ಸರ್ ನಿಮ್ಮ ಜೊತೆಲಿ ಇರ್ತೀವಿ. ಈ ಥರ ಕಾರ್ಯಕ್ರಮ ಮಾಡ್ತಾ ಇರಿ, ನಿಮ್ಮ ಜೊತೆ ಯಾವಾಗಲೂ ನಾವು ನಿಂದಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಶಾರ್ಟ್ ಪೀರಿಯಡಲ್ಲಿ ಇಂಥ ಮಕ್ಕಳೆಲ್ಲ ಕರೆದು, ಇವರನ್ನೆಲ್ಲ ಗಣ್ಯ ವ್ಯಕ್ತಿಗಳು ಕರೆದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರಿ. ನಿಜಕ್ಕೂ ನಾನು ನಿಮಗೆ ಚಿರಋಣಿ. ಥ್ಯಾಂಕ್ ಯು, ಧನ್ಯವಾದಗಳು, ಒಳ್ಳೆಯದಾಗಲಿ. ನಿಜಕ್ಕೂ ನೀವು ನಿಮ್ಮ ಪೇಷನ್ ಅಂದಾಗ ಯಾವುದೇ ತರ ನಮ್ಗೆ ಅಭ್ಯಂತರ ಮಾಡಲಿಲ್ಲ. ನಾವು MD ಅವರಾಗಿ ನೀನ್ ಯಾಕೋ ಮಾಡ್ತೀಯಾ, ನಾವಿದೀವಲ್ಲ, ಈ ತರ ಯಾವುದು ಬರಲಿಲ್ಲ. ಮಾಡು, ನಿನ್ ಮಕ್ಳಿಗೆ ಸೇರಿಸೋದ್ರು. ನಮ್ ದಯಾನಂದ್ ಸರ್ ಅಷ್ಟೇ, ನೀನ್ ಏನಾದ್ರು ಆಗಿ ಮಾಡೋ, ನಾನು ನಿನ್ ಜೊತೆ ಇದ್ದೀನಿ ಅಂದ್ರು. ಹಾಗಾಗಿ ನಾವು ಬೆಂಗಳೂರು ನಗರದಲ್ಲಿ ಇರೋ ಕೆಲವೊಂದು ರಿಪೋರ್ಟರ್ಗಳು, 10-15 ರಿಪೋರ್ಟರ್ಗಳು ಸೇರ್ಕೊಂಡು ಇಂಥ ಮಕ್ಕಳಿಗೆ ಯಾವುದೇ ಸಂಜನಾ ಮೇಡಮ್ ಯಾವುದೇ NGOದಿಂದ ನಾವು ತಗೊಳ್ಳಿಲ್ಲ ಮೇಡಮ್. ಬೀದಿ ತಿರುಗಾಡಿ ಸರ್ವೆ ಮಾಡಿ ಅವ್ರ ಮನೆಗಳ ಹತ್ರ ಹೋಗಿ ನಿಜವಾಗ್ಲೂ ಇಂಥ ಮಕ್ಕಳಿಗೆಲ್ಲ ನೋಡಿ ಗುರುತಿಸಿ ಕರ್ಕೊಂಡು ಬಂದು ಕುಡಿಸಿದ್ದೀವಿ ಇಲ್ಲಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇಂಥ ಮಕ್ಕಳಿಗೋಸ್ಕರ ಯಾರಾದ್ರೂ ದಾನಿಗಳಿದ್ರೆ ದಯವಿಟ್ಟು ಆಶ್ರಮಗಳಿಗೆ ಹೋಗ್ತೀರಾ, ನಿಮ್ಮ ಬರ್ಡೇಗಳೆಲ್ಲ ಆಚರಿಸ್ತೀರಾ, ಅದೇ ದುಡ್ಡನ್ನ ಇಂಥ ಮಕ್ಕಳು ಮೆಡಿಷನ್ಗಾಗಲಿ ಇದಕ್ಕಾಗಲಿ ಸಹಾಯ ಮಾಡಿ. ಯಾಕಂದ್ರೆ ಪ್ರತಿ ತಿಂಗಳು 3,000-4,000 ರೂಪಾಯಿ ಮಕ್ಳಿಗೆ ಬೇಕಾಗುತ್ತೆ. ಈಗ ಈ ವಿಡಿಯೋ ಆಗಲಿ, ಇದು ನಮ್ಮ ಮಾಧ್ಯಮದಲ್ಲಿ ರಾಜ್ ನ್ಯೂಸಲ್ಲಿ ಪ್ರಸಾರ ಆಗುತ್ತೆ. ಈ ವಿಡಿಯೋ ನೋಡಿದವರು ದಯವಿಟ್ಟು ಇನ್ಮೇಲೆ ಮುಂದಕ್ಕೆ ಇಂಥ ಮಕ್ಕಳ ಕಡೆ ಗಮನ 50ಕ್ಕೂ ಹೆಚ್ಚು ವಿಶೇಷ ಚೇತನ ಮಕ್ಕಳಿಗೆ ವೀಲ್ ಚೇರ್ ಹಂಚುವಂತಹ ಕಾರ್ಯಕ್ರಮ ನಿನ್ನೆ
DX ಮ್ಯಾಕ್ಸ್ ದಯಾನಂದ ಅಭಿಮಾನಿ ಬಳಗದಿಂದ ನಡೆದಿದೆ. ಸೊ ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಗ್ಲಿ ಅನ್ನೋದೇ ಎಲ್ಲರ